Hey everyone, welcome to my channel Gauri Achar. Hope you all doing good. ಇವತ್ತು ನಾನು ವಿಹಾನ್ ಹಾಗೆ ಮಧು ಗೌರಂಗ ಸ್ವಾಮಿ ಬೆಟ್ಟಕ್ಕೆ ಹೋಗ್ತಾ ಇದ್ದೀವಿ. ನಾನು ಅಪಾಯಿಂಟ್ ಆದ ನಂತರ ಬಂದು ಪೂಜೆ ಮಾಡಿಸ್ತೀನಿ ಅಂತ ಅಂದ್ಕೊಂಡಿದ್ದೆ ಮನಸ್ಸಿನಲ್ಲಿ. ಹಾಗಾಗಿ ಇವತ್ತು ನಾವು ಫ್ಯಾಮಿಲಿ ಮೂವರೂ ಗೌರಂಗ ಸ್ವಾಮಿ ಬೆಟ್ಟಕ್ಕೆ ಹೋಗ್ತಾ ಇದ್ದೀವಿ. We'll have a ball. I'm sweet like a buttercup. You're a Barbie doll. Show them all what I'm made of. Strut down the hall. Won't stop. ಆನ್ ದ ವೇ ಹೋಗುವಾಗ ಅಮ್ಮನ ಮನೆ ಹತ್ತಿರ ಇರೋದ್ರಿಂದ ಅಮ್ಮನ ಮನೆಗೆ ಹೋಗಿ ಆನಂತರ ಗೌರಂಗ ಸ್ವಾಮಿ ಬೆಟ್ಟಕ್ಕೆ ಹೋಗೋಣ ಅಂತ ಈಗ ಹೋಗ್ತಾ ಇದ್ದೀವಿ. Till I get enough. I wanna live right now. ಅರ್ಲಿ ಮಾರ್ನಿಂಗ್ ಹೊರಟಿದ್ರಿಂದ ಆಗಲೇ ಸ್ವಲ್ಪ ಹಶ್ವಾಗಿತ್ತು. ಹಿರಿಯೂರ ಹತ್ರ ಇಲ್ಲಿ ನೋಡಿ ಮಲ್ಲಿಗೆ ಇಡ್ಲಿ ಹೋಟೆಲ್ ಆಂಧ್ರ ಶೈಲಿ ಅಂತ ಇದೆ. ನೋಡೋಣ, ಲೆಟ್ಸ್ ಗಿವ್ ಇಟ್ ಎ ಟ್ರೈ ಅಂದ್ಕೊಂಡು ಅಲ್ಲಿ ನಾನು ಕಾರನ್ನು ಪಾರ್ಕ್ ಮಾಡಿದೆ. ಈಗ ನಾವಲ್ಲಿ ಹೋಗ್ತಾ ಇದ್ದೀವಿ ಮಲ್ಲಿಗೆ ಇಡ್ಲಿ ಹೋಟೆಲ್ಗೆ. ಅಲ್ಲಿ ಹೆಸರಿಗೆ ತಕ್ಕಂತೆ ಇಡ್ಲಿ ಮಾತ್ರ ಮಲ್ಲಿಗೆ ಹಾಗೇ ಸಾಫ್ಟಾಗಿ ಇತ್ತು. ಇನ್ನೂ ಒಂದು ತಿನ್ಸೋಣ ಅನ್ನೋಷ್ಟು ರೀತಿಯಲ್ಲಿ ಸಾಫ್ಟಾಗಿ ತುಂಬಾ ಚೆನ್ನಾಗಿತ್ತು. ನೋಡಿ, ಇಬ್ಬರು ಒಂದೊಂದು ಪ್ಲೇಟ್ ಇಡ್ಲಿನ ತೊಗೊಂಡ್ವಿ. ಆನಂತರ ತಿಂಡಿ ಮಾಡಿಕೊಂಡು ಹೊರಟ್ವಿ. ಅಪ್ಪ ಮಗ ಇಬ್ಬರು ಮಲ್ಕೊಂಡಿದ್ದಾರೆ, ನಾನು ಡ್ರೈವ್ ಮಾಡ್ತಾ ಇದ್ದೀನಿ. ನಾವೀಗ ಇನ್ನೇನು ನಮ್ಮ ಊರ ಹತ್ರ ಇದ್ದೀವಿ. ನೋಡಿ, ಈಗ ನಮ್ಮ ಮನೆಗೆ ಬಂದ್ವಿ. ಇದೇ ನಮ್ಮ ಮನೆ. ವಿಹಾನ್ನ ಅಮ್ಮ ಆಟ ಆಡಿಸ್ತಾ ಇದ್ದಾರೆ. ಇದು ನಮ್ಮ ಮನೆ ಹಿಂದೆ ಇರೋ ಹಿತ್ತಲು. ಸುಮಾರು ಗಿಡಗಳನ್ನ ಅಮ್ಮ ಹಾಕಿದ್ದಾರೆ. ಇದು ಮಾವಿನ ಮರ. ಮಧ್ಯಾಹ್ನ ಊಟಕ್ಕೆ ಅಮ್ಮ ಕರ್ಗಡುಬು ಪ್ರಿಪೇರ್ ಮಾಡ್ತಾ ಇದ್ದಾರೆ. ನಾವು ಅಪ್ಪಾಜಿ ನಿಂತ್ಕೊಂಡು ಅಲ್ಲೇ ಕಾಂಪ್ಲಿಮೆಂಟ್ಸ್ ಕೊಡ್ತಾ ಇದ್ರು ಅಮ್ಮನಿಗೆ. ಮಧ್ಯಾಹ್ನ ಊಟ ಕರಿಗಡುಬು. ವಿಹಾನ್ ಅಂತೂ ಏನೂ ತಿನ್ನಲ್ಲ. ಅವನು ತಿನ್ನಿಸೋದೇ ಒಂದು ದೊಡ್ಡ ಟಾಸ್ಕ್ ನನಗೆ. ಬಿಂಗೋ ಹಿಡ್ಕೊಂಡು ಕೂತಿದ್ದಾನೆ. ಅಲ್ಲಿಂದ ಊಟ ಮಾಡ್ಕೊಂಡು ನಾವು ಗೌರಂಗಾಪುರಕ್ಕೆ ಹೊರಟ್ವಿ. ಶ್ರೀ ಕ್ಷೇತ್ರ ಗೌರಂಗಾಪುರ ಅಥವಾ ಗೌರಂಗನಾಥ ಸ್ವಾಮಿ ಬೆಟ್ಟ ಹೊಸದುರ್ಗ ತಾಲೂಕಿನ ಶ್ರೀರಾಮ್ಪುರ ಹೋಬಳಿ ಹತ್ರ ಬರುತ್ತೆ. ಗೌರಂಗಾಪುರ ಅನ್ನೋ ಊರಲ್ಲಿ ಗೌರಂಗನಾಥ ಸ್ವಾಮಿ ಪುಣ್ಯಕ್ಷೇತ್ರ ಇರೋವಂಥದ್ದು. ನಾವೀಗ ಹೋಗ್ತಾ ಇದ್ದೀವಿ ಆನ್ ದ ವೇ. ನೋಡಿ, ಇಲ್ಲಿ ದೂರದಿಂದಲೇ ನಿಮಗೆ ಬೆಟ್ಟ ಕಾಣಿಸ್ತಾ ಇದೆ. ಇಲ್ಲಿಂದನೇ ನೋಡಬಹುದು ನೀವು. ನಾವಿನ್ನೇನು ಸಮೀಪದಲ್ಲೇ ಇದ್ದೀವಿ ದೇವಸ್ಥಾನಕ್ಕೆ. ಇಲ್ಲಿಗೆ ಬಂದರೆ ನನಗೆ ಏನೋ ಒಂಥರ ಮನಸ್ಸು ಹಗುರ, ಶಾಂತಿ, ಸಮಾಧಾನ ಸಿಗುತ್ತೆ. ತುಂಬಾ ಖುಷಿ ಆಗುತ್ತೆ. ಬರೋಕ್ಕಾಗಿರಲಿಲ್ಲ ಇಲ್ಲಿಗೆ ಶಿಫ್ಟ್ ಆದ ನಂತರ, ಅಪಾಯಿಂಟ್ ಆದ ನಂತರ. ಹೋಗ್ಬೇಕು ಅಂದ್ಕೊಂಡು ಆಗಿಯೇ ಇರಲಿಲ್ಲ. ಇವಾಗ ಸಮ್ಮರ್ ಹಾಲಿಡೇಸ್ ಇದ್ದಿದ್ದರಿಂದ ಬಂದಿದ್ದೆ. ನೋಡಿ, ಇದೇನೇ ಶ್ರೀ ಗೌರಂಗನಾಥ ಸ್ವಾಮಿ ಪುಣ್ಯಕ್ಷೇತ್ರ. ಇಲ್ಲಿ ಮುಂದೆ ಬಿಸಿಲಿರೋದ್ರಿಂದ ಅಲ್ಲಿ ನೆರಳಲ್ಲಿ ಪಾರ್ಕ್ ಮಾಡೋಣ ಅಂತ ಹೇಳಿ ಕಾರ್ನ ಮುಂದೆ ತೊಗೊಂಡು ಬರ್ತಿದ್ದೀನಿ. ಪಾರ್ಕ್ ಮಾಡಿ ಈಗ ನಾವು ದೇವಸ್ಥಾನದ ಒಳಗಡೆ ಬರ್ತಾ ಇದ್ದೀವಿ. ಇದು ದೇವಸ್ಥಾನದ ಎಂಟ್ರೆನ್ಸ್ ಈ ರೀತಿಯಾಗಿದೆ ನೋಡಬಹುದು.
ಹಾಗೆ ಒಳಗೆ ಬಂದರೆ ದೇವಸ್ಥಾನದ ಪ್ರಾಂಗಣ ನಿಮಗೆ ಸುತ್ತಲೂ ನೋಡೋಕ್ಕೆ ಈ ರೀತಿ ಕಾಣುತ್ತೆ. ಇಲ್ಲಿ ಮುಂದೆ ಬಂದು ನೋಡಿದರೆ ಇಲ್ಲಿ ನಿಮಗೆ ಅನ್ನದಾಸೋಹ ನಿಲಯ ಕಾಣಿಸುತ್ತೆ. ಇಲ್ಲಿ ಪ್ರತಿದಿನವೂ ಅನ್ನದಾಸೋಹ ನಡೆಯುತ್ತೆ. ಆನಂತರ ಮುಂದೆ ಬರಬೇಕು. ಕೆಲವು ಮೆಟ್ಲುಗಳನ್ನ ಹತ್ತಿ ನೀವು ಮೇಲೆ ಬೆಟ್ಟಕ್ಕೆ ಹೋಗಬೇಕಾಗತ್ತೆ. ಸ್ವಲ್ಪ ಮೇಲೆ ಹತ್ತಿ ಬಂದಾಗ ನಿಮಗೆ ವ್ಯೂ ನೋಡಿ ಈ ರೀತಿ ನೋಡೋದಕ್ಕೆ ಸಿಗುತ್ತೆ. ತುಂಬಾ ಸುಂದರವಾಗಿದೆ. ಪ್ರಕೃತಿಯ ಮಡಿಲಿನಲ್ಲಿ ಈ ಬೆಟ್ಟ ಇರುವಂಥದ್ದು. ನಾನು ಇಲ್ಲಿ ಒಂದು ಹಾಡನ್ನು ಕೂಡ ಹಾಡಿದೆ. ಆ ಹಾಡು ನಿಮಗೆ ಆಚಾರ್ಯ ಮ್ಯೂಸಿಕ್ ಯೂಟ್ಯೂಬ್ ಚಾನಲಲ್ಲಿ ಸಿಗುತ್ತೆ, ಹೋಗಿ ಚೆಕ್ ಮಾಡಿ. ಈಗ ಮತ್ತೆ ಮೇಲೆ ಇನ್ನೊಂದಷ್ಟು ಮೆಟ್ಟಿಲನ್ನು ಹತ್ತಿ ನಾವು ಹೋಗಬೇಕಾಗತ್ತೆ. ನಾವು ಸಂಜೆ ಹೋಗಿದ್ರಿಂದ ಅಲ್ಲಿ 4 ಗಂಟೆಗೆ ಮತ್ತೆ ಅವರು ಪುನಃ ಬಾಗಿಲನ್ನು ತೆರೆಯೋದು. ಹಾಗಾಗಿ ನಾವು ಸ್ವಲ್ಪ ಹೊತ್ತು ಅಲ್ಲಿಯೇ ವೆಯ್ಟ್ ಮಾಡ್ತಾ ಇದ್ವಿ. ಈಗ ಪೂಜಾರು ಬಂದಿದ್ದಾರೆ. ಈಗ ನಾವು ಪೂಜೆ ಮಾಡಿಸ್ಲಿಕ್ಕೆ ಹೋಗ್ತಾ ಇದ್ದೀವಿ. ಅಲ್ಲಿ ಆ್ಯಕ್ಚುಲಿ ವಿಡಿಯೋಗ್ರಫಿಗಾಗಲಿ ಫೋಟೋಗ್ರಫಿಗಾಗಲಿ ಅಲೋ ಇಲ್ಲ. ಬಟ್ ನಾನು ಸ್ಪೆಷಲ್ ಟಿಕೆಟನ್ನು ರೆಸಿಪ್ಟನ್ನು ಅಮೌಂಟ್ ಪೇ ಮಾಡಿ ತೊಗೊಂಡಿದ್ದೆ. ಹಾಗಾಗಿ ವಿಡಿಯೋ ಮಾಡೋದಕ್ಕೆ ಅವರು ಅಲೋ ಮಾಡಿದ್ರು. ಒಂದು ಗುಡ್ ಮೆಮೊರಿ ಇರುತ್ತೆ ಅಂತ ಹೇಳಿ ನಾನು ಆ ಕಾರಣಕ್ಕೆ ವಿಡಿಯೋವನ್ನು ಮಾಡ್ತಾ ಇದ್ದೇನೆ. ನಾನು ಮತ್ತು ನಮ್ಮ ಕುಟುಂಬಸ್ಥರೆಲ್ಲರ ನಾಮಾರ್ಚನೆಯದ್ದು ಒಂದು ಸ್ಪೆಷಲ್ ರೆಸಿಪ್ಟನ್ನು ಹಾಕ್ಸ್ಕೊಂಡಿದ್ದೆ. ಹಾಗಾಗಿ ಒಂದು ಸ್ಪೆಷಲ್ ಪೂಜೆಯನ್ನು ಮಾಡಿಸ್ತಾ ಇದ್ದೀನಿ. ನೋಡಿ, ಇದೇನೆ ಗವಿರಂಗನಾಥ ಸ್ವಾಮಿ ಉದ್ಭವ ಮೂರ್ತಿ. ಇದು ಕೂರ್ಮಾವತಾರದಲ್ಲಿ ಉದ್ಭವ ಆಗಿರುವಂಥದ್ದು. ನಿಮ್ಮ ಬೇಡಿಕೆಗಳೇನೇ ಇದ್ದರೂ ಈಡೇರುತ್ತೆ. ಭಕ್ತಿಯಿಂದ ಪ್ರಾರ್ಥನೆ ಮಾಡಿಕೊಂಡ್ರೆ ಸಾಕು. ನಾನು ಈ ದೇವರನ್ನು ತುಂಬಾ ನಂಬ್ತೀನಿ. ಗರ್ಭಗುಡಿಯ ಸುತ್ತಲೂ ಈ ರೀತಿ ಕಾಣುತ್ತೆ. ಈಗ ದೇವರಿಗೆ ನಾಮಾರ್ಚನೆಯನ್ನು ಸಲ್ಲಿಸ್ತಾ ಇದ್ದೀವಿ.
ಪುರೋಹಿತರು ನಮಗೆ ಕೆಳಗಡೆ ಲಕ್ಷ್ಮೀ ಅಲಂಕಾರ ತುಂಬಾ ಚೆನ್ನಾಗಿದೆ, ಹೋಗಿ ನೋಡ್ಕೊಂಡು ಬನ್ನಿ, ಬೇಗ ಬಾಗಿಲಾಕ್ಬಿಡ್ತಾರೆ ಅಂತ ತಿಳಿಸಿದ್ರು. ಹಾಗಾಗಿ ನಾನು ಲಕ್ಷ್ಮಿಯ ದರ್ಶನವನ್ನು ಮಾಡಲಿಕ್ಕೋಸ್ಕರ ಕೆಳಗಡೆ ಬಂದೆ. ಇಲ್ಲಿ ಕೆಳಗಡೆ ಇರುವಂತಹ ದೇವಸ್ಥಾನ, ಲಕ್ಷ್ಮಿಯ ದರ್ಶನವನ್ನು ಇನ್ನು ಕೆಳಗಡೆ ದೇವಸ್ಥಾನದಲ್ಲಿ ಮಾಡಬೇಕಾಗತ್ತೆ. ನೋಡಿ, ಇದೇ ಲಕ್ಷ್ಮೀ ದೇವಸ್ಥಾನ. ತುಂಬಾ ಚೆನ್ನಾಗಿತ್ತು ಅಲಂಕಾರ ನೋಡಲಿಕ್ಕೆ. ನೋಡಿದ್ರೆ ನೋಡ್ತಾನೇ ಇರಬೇಕು ಅನಿಸೋವಷ್ಟು ಚೆಂದ ಅಲಂಕಾರವನ್ನು ಮಾಡಿದರು. ನೋಡ್ತಾ ಇದ್ದೀರಾ ನೀವಿಲ್ಲಿ. ಅಲ್ಲಿಯ ದರ್ಶನವನ್ನು ಪಡೆದುಕೊಂಡು ವಾಪಸ್ ನಾನು ಮೇಲ್ಗಡೆ ಬಂದೆ. ಅಷ್ಟರಲ್ಲಾಗಲೇ ಮತ್ತೆ ಇಲ್ಲಿಯ ಬಾಗಿಲನ್ನು ಮುಚ್ಚಿಸ್ತಾ ಇದ್ರು. ನಾನು ಇಲ್ಲಿಯ ಆಡಳಿತ ಮಂಡಳಿಯನ್ನು ಏನಾದರೂ ಅಭಿವೃದ್ಧಿ ಕಾರ್ಯಕ್ರಮಗಳಿದೆಯಾ ಅಂತ ಹೇಳಿ ನಾನು ವಿಚಾರಿಸ್ತಾ ಇದ್ದೆ. ಸ್ವಲ್ಪ ಹಣವನ್ನು ಕಾಣಿಕೆಯಾಗಿ ನೀಡಬೇಕು ಅಂತ ನನಗೆ ಆಸೆ ಆಗಿತ್ತು. ಹಾಗಾಗಿ ಅವ್ರನ್ನ ನಾನು ವಿಚಾರಿಸ್ತಾ ಇದ್ದೀನಿ, ಏನಾದರೂ ಅಭಿವೃದ್ಧಿ ಕಾರ್ಯಕ್ರಮಗಳಿದೆಯಾ ದೇವಸ್ಥಾನದಲ್ಲಿ ಅಂತ ಹೇಳಿ. ಅವರು ಹೌದು ಮೇಡಮ್ ಇದೆ, ಟೈಲ್ಸ್ ಹಾಕಬೇಕಿದೆ, ಇನ್ನೂ ಮುಂತಾದ ಒಂದಷ್ಟು ವಿಷಯಗಳನ್ನು ಅವರು ಹೇಳಿದ್ರು. ಹಾಗಾಗಿ ನಾನು ಒಂದಷ್ಟು ಹಣವನ್ನು ಕಾಣಿಕೆಯಾಗಿ ನೀಡಬೇಕು ಅಂತ ಹೇಳಿ ಅಂದ್ಕೊಂಡೆ. ಸರಿ ಆಯಿತು ಮೇಡಮ್, ನಾವು ರೆಸಿಪ್ಟ್ ಹಾಕ್ಕೊಡ್ತೀವಿ ಅಂತ ಹೇಳಿದ್ರು. ಹಾಗೆ ನಾನು ಅನ್ನದಾಸೋಹಕ್ಕೂ ಸಹಿತ ಒಂದಷ್ಟು ಹಣವನ್ನು ನೀಡಿದೆ. ಅನ್ನದಾಸೋಹನ ನಾನು ಬಸವಯ್ಯ ಜಯಂತಿ ದಿನ ಇಟ್ಕೊಂಡಿದ್ದೀನಿ. ಆ ಒಂದು ವಿಡಿಯೋನ ಮತ್ತೊಂದು ವಿಡಿಯೋವನ್ನಾಗಿ ಮಾಡಿ ನಿಮಗೆ ಅಪ್ಲೋಡ್ ಮಾಡ್ತೇನೆ. ಈ ಎಲ್ಲ ವಿಷಯಗಳು ನನಗೆ ತುಂಬಾ ಖುಷಿ ಕೊಟ್ಟವು ಅಂತಲೇ ಹೇಳಬಹುದು. ಆನಂತರ ಎಲ್ಲ ವಿಚಾರಿಸಿದ ನಂತರ ಈಗ ನಾನು ಅವರಿಗೆ ಹಣವನ್ನು ನೀಡ್ತಾ ಇದ್ದೇನೆ. ಇದೆಲ್ಲವೂ ಒಂದು ಬ್ಯೂಟಿಫುಲ್ ಮೆಮೊರಿ ಆಗಿರುತ್ತೆ ಅಂತ ಹೇಳಿ ನಾನು ಇಲ್ಲಿ ಒಂದು ಫೋಟೋ ಹಾಗೆ ವಿಡಿಯೋನ ತಗೊಳ್ತಿದ್ದೀನಿ. ನಾನು ದೇವಸ್ಥಾನಕ್ಕೆ ಕಾಣಿಕೆಯಾಗಿ ನೀಡ್ತಾ ಇದ್ದೇನೆ. ಈಗ ಮತ್ತೆ ಅಲ್ಲಿಂದ ನಾವು ಎಲ್ಲವನ್ನು ಮುಗಿಸ್ಕೊಂಡು ಹೊರಟ್ವಿ. ಮತ್ತೆ ಪುನಃ ನಾನು 8ನೇ ತಾರೀಕು ಇಲ್ಲಿಗೆ ಬರ್ತಾ ಇದ್ದೀನಿ. ಬಸವ ಜಯಂತಿ ದಿನ ನಾನು ಅನ್ನದಾಸೋಹವನ್ನು ಇಟ್ಕೊಂಡಿದ್ದೇನೆ. ಅದರ ಡೀಟೇಲ್ಡ್ ವಿಡಿಯೋ ನಾನು ಅಂದು ಶೂಟ್ ಮಾಡಿ ಹಾಕ್ತೇನೆ. ಹಾಗೆ ಮುಂದೆ ಬರ್ತಾ ಮಾರ್ಗದಲ್ಲಿ ನಿಮಗೆ ಇದು ಕಾಣಸಿಗುತ್ತೆ. ಇದು ನಮ್ಮ ಹೈಸ್ಕೂಲ್, ಹುಳಿಯಾರ್ ಕೆಂಕೆರೆ ಹೈಸ್ಕೂಲ್, ಜೂನಿಯರ್ ಕಾಲೇಜ್ ಅಂತಲೂ ಹೇಳಿ ಕರಿತಿದ್ರು. ಅಲ್ಲೇ PU ಕಾಲೇಜ್ ಸಹಿತ ಇರ್ತಿತ್ತು. ನನಗೆ ಅರಿವಿಲ್ಲದೆ ನಮ್ಮ ಹೈಸ್ಕೂಲನ್ನು ನೋಡಿದಾಗ ನನ್ನ ಮುಖದಲ್ಲಿ ಒಂದು ನಗು ಮೂಡುತ್ತೆ. ಅಂತಹ ಒಳ್ಳೆಯ ಮೆಮೊರೀಸ್, ತುಂಬ ಒಳ್ಳೆಯ ಟೀಚರ್ಸ್ ಇದ್ದರು ನಮಗೆ. ಅವರು ಮಾಡಿದ ಒಂದೊಂದು ಪಾಠಗಳು ಇಂದಿಗೂ ಕೂಡ ನೆನಪಿವೆ. ನಮ್ಮೆಲ್ಲ ಟೀಚರ್ಸ್ ನೇಮ್ಸ್ ಆಗಿರಬಹುದು, ನಾವೆಷ್ಟು ಜನ ಸ್ಟೂಡೆಂಟ್ಸ್ ಇದ್ವಿ, ಪ್ರತಿಯೊಂದು ನನಗೆ ಇವತ್ತಿಗೂ ಸಹಿತ ನೆನಪಿದೆ. ಅಷ್ಟು ಚೆನ್ನಾಗಿ ಪರಿಣಾಮಕಾರಿಯಾಗಿ ಅಲ್ಲಿ ಪಾಠಗಳನ್ನ ಮಾಡ್ತಾಯಿದ್ರು. ಖುಷಿಯಾಗುತ್ತೆ. ನಮ್ಮ ಹೈಸ್ಕೂಲನ್ನು ನೋಡಿಕೊಂಡು ನನ್ನ ಜರ್ನಿಯನ್ನು ಕಂಟಿನ್ಯೂ ಮಾಡಿದೆ. ಮಧ್ಯದಲ್ಲಿ ಸ್ವಲ್ಪ ಬ್ರೇಕನ್ನು ತೊಗೊಂಡ್ವಿ. ನನಗೂ ಕಂಟಿನ್ಯೂಸ್ ಡ್ರೈವ್ ಮಾಡಿ ಸ್ವಲ್ಪ ಬೋರಿಂಗ್ ಅನಿಸ್ತಾಯಿತ್ತು. ಹಾಗಾಗಿ ಮಧ್ಯೆ ಸ್ವಲ್ಪ ಬ್ರೇಕ್ ತಗೊಂಡು ಮತ್ತೆ ನಮ್ಮ ಜರ್ನಿಯನ್ನು ನಾವು ಕಂಟಿನ್ಯೂ ಮಾಡಿದ್ವಿ. ಸೊ ಗೈಸ್, ಇದಾಗಿತ್ತು ನನ್ನ ಇವತ್ತಿನ ಗೌರಂಗ ಸ್ವಾಮಿ ಪುಣ್ಯಕ್ಷೇತ್ರಕ್ಕೆ ಹೋಗಿದ್ದು.
ನೋಡಿದ್ರಲ್ಲ, ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆಗಿದ್ರೆ ಲೈಕ್ ಕೊಡೋದಕ್ಕೆ ಮರಿಬೇಡಿ. ಹಾಗೆ ಇನ್ನೂ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ನೀವು ನನ್ನ ಫೇಸ್ಬುಕ್, ಟ್ವಿಟರ್, ಇನ್ಸ್ಟಾಗ್ರಾಮಲ್ಲೂ ಫಾಲೋ ಮಾಡ್ಬೋದು. ಲಿಂಕ್ಸ್ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಇರುತ್ತೆ, ಚೆಕ್ ಮಾಡಿ. ಮುಂದಿನ ವಿಡಿಯೋನಲ್ಲಿ ಮತ್ತೆ ಸಿಗೋಣ. ಅಂಟಿಲ್ ದಟ್ ವಿಡಿಯೋ, ಟೇಕ್ ಕೇರ್, ಬೈ ಬಾಯ್, ಗುಡ್ ಡೇ.